ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಅತಿಥಿ ಶಿಕ್ಷಕರ ನೇಮಕಾತಿಗೆ ಸರ್ಕಾರ ಅನುಮತಿ, ಜಿಲ್ಲಾವಾರು ಮಾಹಿತಿಗಳನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. 9,730 ಗೆಸ್ಟ್ ಲೆಕ್ಚರ್ಸ್ ಅತಿಥಿ ಶಿಕ್ಷಕರ ನೇಮಕಾತಿಗೆ ಸರ್ಕಾರ ಪರ್ಮಿಷನ್ ಕೊಟ್ಟಿದೆ. ಜಿಲ್ಲಾವಾರು ಹಂಚಿಕೆಗಳು ಮಾಡಿದ್ದಾರೆ. ಪ್ರತಿ ತಿಂಗಳು ನಿಮಗೆ 12,500 ರೂಪಾಯಿ ನಿಮಗೆ ಗೌರವಧನಗಳನ್ನು ನೀಡ್ತಾರೆ. ನೋಡೋಣ ಬನ್ನಿ. ಬೆಂಗಳೂರು ಗ್ರಾಮಾಂತರ 165, ಬೆಂಗಳೂರು ಉತ್ತರ 46, ಬೆಂಗಳೂರು ದಕ್ಷಿಣ 135, ಚಿಕ್ಕಬಳ್ಳಾಪುರ 295, ಚಿತ್ರದುರ್ಗ 138, ದಾವಣಗೆರೆ 89, ಕೋಲಾರ 329, ರಾಮನಗರ 260, ಶಿವಮೊಗ್ಗ 210, ತುಮಕೂರು 212, ಬೆಳಗಾವಿ 769, ಧಾರವಾಡ 110, ಗದಗ 257, ಹಾವೇರಿ 256, ಉತ್ತರ ಕನ್ನಡ 188, ವಿಜಯಪುರ 224, ಬಳ್ಳಾರಿ 413, ಬೀದರ್ 346, ಕಲಬುರಗಿ 467, ಕೊಪ್ಪಳ 510, ರಾಯಚೂರು 890, ವಿಜಯನಗರ 188, ಯಾದಗಿರಿ 521, ಚಾಮರಾಜನಗರ 197, ಚಿಕ್ಕಮಗಳೂರು 197, ದಕ್ಷಿಣ ಕನ್ನಡ 320, ಹಾಸನ 460, ಕೊಡಗು 117, ಮಂಡ್ಯ 410, ಮೈಸೂರು 287 ಹಾಗೂ ಉಡುಪಿ 182 ಸೇರಿ 9,730 ಅತಿಥಿ ಶಿಕ್ಷಕರ ನೇಮಕಾತಿಗೆ ಸರ್ಕಾರ ಘೋಷಣೆ ಕೂಡ ಮಾಡಿದೆ. ಮೊದಲ ಹಂತದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ವಿಷಯಗಳ ಶಿಕ್ಷಕರ ಹುದ್ದೆಗೆ ಭರ್ತಿ ಮಾಡಲು ಮೊದಲ ಹಂತದಲ್ಲಿ 9,730 ಅತಿಥಿ ಶಿಕ್ಷಕರ ನೇಮಕಾತಿ ಕೂಡ ಮಾಡ್ತಾರೆ. ಈ ಕುರಿತು ಮೇ 27ರಂದು ಸಾರ್ವಜನಿಕ ಆದೇಶ ಕೂಡ ಇದೆ. ಒಟ್ಟು 11,000 ನೇಮಕಾತಿ ಮಾಡ್ತಾರೆ. ತಾತ್ಕಾಲಿಕವಾಗಿ ಗೌರವಧನ ಆಧಾರದ ಮೇಲೆ ಪ್ರಸ್ತುತ ಖಾಲಿ ಇರುವ 9,730 ಹುದ್ದೆಗಳನ್ನ ತುರ್ತುವಾಗಿ ಮಾಡಬೇಕು. ನೇರ ನೇಮಕಾತಿ, ಬಡ್ತಿ ಅಥವಾ ವರ್ಗಾವಣೆ ಮೂಲಕ ಕಾಯಂ ಶಿಕ್ಷಕರ ನಿಯೋಜನೆವರೆಗೂ ಅಂದ್ರೆ ಮಾರ್ಚ್ 2027ವರೆಗೂ ಅತಿಥಿ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾರೆ. ಅಂದ್ರೆ ಮಾರ್ಚ್ 2027ವರೆಗೂ ಕಾಯಂ ಶಿಕ್ಷಕರು ಅಂದ್ರೆ ನಿಮ್ದು ಏನ್ ನೇಮಕಾತಿ ಆಗುತ್ತೆ ಅದು ಮಾರ್ಚ್ 2027ವರೆಗೂ ಟೈಮ್ ತೆಗೆದುಕೊಳ್ಳುತ್ತೆ. ಎಲ್ಲ ನೋಟಿಫಿಕೇಶನ್ ಆಗಿ ಎಲ್ಲ ಆಗಿ ಅಲ್ಲಿವರೆಗೂ ಈ 9,730 ಅತಿಥಿ ಶಿಕ್ಷಕರು ಇರ್ತಾರೆ ಅಂತ ಕೂಡ ಮಾಹಿತಿ ಬಂದಿದೆ. ಅತಿಥಿ ಶಿಕ್ಷಕರ ನೇಮಕಾತಿ ಜೂನ್ 1ರಿಂದ ನಿಮಗೆ ತಾಲೂಕುವಾರು ನಿಮಗೆ ಮಾಹಿತಿ ಬರುತ್ತೆ. ಕಾಲು ಹುದ್ದೆಗಳು ಈಗ ಜಿಲ್ಲಾವಾರು ಮಾಹಿತಿ ಇದೆ, ನಂತರ ಕಾಲು ಇರುತ್ತೆ. ನಂತರ ನಿಮಗೆ ಶಾಲಾ ಮುಖ್ಯ ಶಿಕ್ಷಕರ ನೇಮಕಾತಿ, ಲೈಕ್ ಶಾಲಾ ಮುಖ್ಯ ಶಿಕ್ಷಕರ ಈ ಪ್ರಕ್ರಿಯೆ ನಡೀತಿದೆ. ಅವರ ಮೂಲಕ ಲೈಕ್ ನಿಮ್ಮ ಶಾಲೆಗಳಲ್ಲಿ ಮುಖ್ಯ ಶಿಕ್ಷಕರು ಯಾರು ಇರ್ತಾರೆ ಅವರ ಮೂಲಕವೇ ನಿಮಗೆ ನೇಮಕಾತಿ ನಡೀತದೆ. ಗಣಿತ, ವಿಜ್ಞಾನ ಮತ್ತು ಇಂಗ್ಲಿಷ್ ವಿಷಯಕ್ಕೆ ಮೊದಲ ಆದ್ಯತೆ. ಗಣಿತ, ವಿಜ್ಞಾನ ಮತ್ತು ಇಂಗ್ಲಿಷ್ಗೆ ಮೊದಲ ಆದ್ಯತೆ ಕೊಡ್ತಾರೆ. KPS ಶಾಲೆ, ಬೆಂಗಳೂರು KPS ಶಾಲೆ ಅಲ್ಲೂ ಕೂಡ ಮಾಡ್ತಾರಂತೆ. ಕನಿಷ್ಠ ವಿದ್ಯಾರ್ಥಿ ಮತ್ತೆ ಮೆರಿಟ್ ಅದರ ಮೇಲೆ ಕೂಡ ಮಾಡ್ತಾರೆ. 12,500 ಕೂಡ ಸಿಗುತ್ತೆ. ಪ್ರತ್ಯೇಕ ಹಾಜರಾತಿ ವ್ಯವಸ್ಥೆ ಕೂಡ ಇರುತ್ತೆ. ಕಾಯಂ ಶಿಕ್ಷಕರು ನಿಯೋಜನೆಯಾದಲ್ಲಿ ಅತಿಥಿ ಶಿಕ್ಷಕರನ್ನ ಬೇರೆ ಕಡೆಗೆ ಇದನ್ನ ಮಾಡ್ತಾರೆ. ಅಧಿಕಾರಿಗಳ ಮಾಹಿತಿ ಕೊಟ್ಟಿದ್ದಾರೆ. ಬರೋಬ್ಬರಿ ಜೂನ್ 1ರಿಂದ ನೇಮಕಾತಿ ಶುರು ಆಗುತ್ತೆ. ನಿಮಗೆ ಎಲ್ಲ ಕೂಡ ತಾಲೂಕು ವಿವರಗಳನ್ನ ತಾಲೂಕು ವೈಸ್ ನಿಮಗೆ ಜೂನ್ 1ರಿಂದ ನಿಮಗೆ ಮಾಹಿತಿಯನ್ನ ಕೊಡ್ತಾರೆ. ಥ್ಯಾಂಕ್ ಯು.